ನೀಟಾಗಿ ಕಾರ್ನರ್ಸ್ ಎಲ್ಲ ತೆಗ್ದಿ ತೊಳ್ದಿ ಇಟ್ಟಿದೀನಿ. ಮತ್ತೆ ಒಂದ್ ಈರುಳ್ಳಿ ಸಿಪ್ಪೆ ತೆಗ್ದಿ ತೊಳ್ದಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ ಕ್ಯಾರೆಟ್ ನ ಮತ್ತೆ ಒಂದ್ ಆಲೂಗಡ್ಡೆನ ಸಿಪ್ಪೆ ಎರಡು ತೆಗ್ದಿ, ಟೊಮೊಟೊ ಕೂಡ ಸಿಪ್ಪೆ ತೆಗ್ದಿ ಒಂದ್ ಟೊಮೊಟೊ ಇಟ್ಕೊಂಡಿದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಚಂದಾಗಿ ಹಚ್ಬಿಟ್ಟು ಸೊ 2 ನಿಮಿಷ ಆದ್ಮೇಲೆ ಓಕೆ, ಇವಾಗ ಲಿಡ್ ನ ತೆಗ್ದಿ ನಾನು ಒಂದು ಮಿಕ್ಸ್ ಕೊಟ್ಟೆ. ಸೊ ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತಾನು ಕೂಡ ಚೆಕ್ ಮಾಡಿದೆ. ಸೊ ಎಲ್ಲ ಸೂಪರ್ ಆಗಿದೆ, ಟೇಸ್ಟ್ ಮತ್ತೆ ಸಕ್ಕತ್ತಾಗಿ ಬಂದಿದೆ. ನೋಡಿ, ಇದೆ 2 ಪಿಂಗಾಣಿ ಜಾರು, ತುಂಬಾನೇ ಇಷ್ಟ ಆಯ್ತು ನನಗೆ. ವೆಲ್ಕಮ್ ಬ್ಯಾಕ್ ಟು ದಿ ಮರೈಸ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನಪ್ಪಾ ವ್ಲಾಗ್ ಅಂತ ಅಂದ್ರೆ, ನಾನ್ ಮಾಡ್ತಿರೋದು ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಪಲ್ಯ ರೆಡಿ ಮಾಡಿ ಇಟ್ಕೊಂಡಿದೀನಿ. ಕಟ್ ಮಾಡೋದು ಒಂದೇ ಬಾಕಿ. ಸೊ ಬನ್ನಿ ನೋಡೋಣ ಹೇಗ್ ಮಾಡ್ತೀನಿ ನಾನು ಬೀನ್ಸ್, ಆಲೂಗಡ್ಡೆ, ಕ್ಯಾರೆಟ್ ಪಲ್ಯ ಅಂತ. ತುಂಬಾನೇ ಚೆನ್ನಾಗಿರುತ್ತೆ. ಮೊನ್ನೆ ಮಾಡಿದ್ದೆ, ಮೊನ್ನೆ ಅಂದ್ರೆ ಮೊನ್ನೆ ಅಲ್ಲ, ಒಂದು 2 weeks ಬಿಫೋರ್ ಮಾಡಿದ್ದೆ. ಸೊ ನನ್ ಗಂಡ ಮಗ ಅಂತೂ ಅಂತ ತಿಂದ್ರು. ಅಷ್ಟೇ ಅಲ್ಲ, ನನ್ ಫ್ರೆಂಡ್ ಕಾಂಚನ ಕೂಡ ಬಂದಿದ್ರು. ಅವತ್ತು ಅವ್ರಿಗೆ ಕೂಡ ಸರ್ವ್ ಮಾಡಿದ್ದೆ. ಅವರು ಕೂಡ ಹೇಳಿದ್ರು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ. ಸೊ ಅದೇ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಪಲ್ಯನ ಇವತ್ತು ಕೂಡ ಮಾಡ್ತಿದೀನಿ. ಬನ್ನಿ ನೋಡೋಣ ಹೇಗ್ ಮಾಡ್ತೀನಿ ಅಂತ. ನಾನ್ ಮಾಡೋದೆಲ್ಲ ಸಿಂಪಲ್ ಏನೆ, ಟೇಸ್ಟಿ ಆಗಿರುತ್ತೆ. ಓಕೆ ಬನ್ನಿ. ಸೊ ನಾನು ಆಗಲೇ ಹೇಳ್ದಂಗೆ ಬೀನ್ಸ್ ನ ನೀಟಾಗೆ ಕಾರ್ನರ್ಸ್ ಎಲ್ಲ ತೆಗ್ದಿ ತೊಳ್ದಿ ಇಟ್ಟಿದೀನಿ. ಮತ್ತೆ ಒಂದ್ ಈರುಳ್ಳಿ ಸಿಪ್ಪೆ ತೆಗ್ದಿ ತೊಳ್ದಿ ಇಟ್ಕೊಂಡಿದೀನಿ. ಮತ್ತೆ ಒಂದ್ ಕ್ಯಾರೆಟ್ ನ ಮತ್ತೆ ಒಂದ್ ಆಲೂಗಡ್ಡೆನ ಸಿಪ್ಪೆ ಎರಡು ತೆಗ್ದಿ, ಟೊಮೊಟೊ ಕೂಡ ಸಿಪ್ಪೆ ತೆಗ್ದಿ ಒಂದ್ ಟೊಮೊಟೊ ಇಟ್ಕೊಂಡಿದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಚಂದಾಗಿ ಹಚ್ಬಿಟ್ಟು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಕೂಡ ಬಾಣ್ಲೆ ರೆಡಿ ಇದೆ. ಎಣ್ಣೆ ಸಾಸಿವೆನೂ ಹಾಕ್ಬಿಟ್ಟಿದೀನಿ. ಓಕೆ ಬನ್ನಿ. ಸೊ ಇಲ್ಲಿ ತೋರ್ಸನೆ ಮಾಡ್ಬಿಟ್ಟೆ. ಒಂದು 5-6 ಬೆಳ್ಳುಳ್ಳಿ ಹೆಸರು ಮತ್ತೆ ಒಂದ್ 1/4 ಭಾಗ ಶುಂಠಿ ಇಟ್ಕೊಂಡಿದೀನಿ. ಇವಾಗ ಅದನ್ನ ಕುಟಾಣಿಲಿ ಕುಟ್ಟೋಣ. ಓಕೆ, ಫಸ್ಟ್ ಶುಂಠಿನ ಕುಟ್ಕೊಂತೀನಿ ನಾನು. ಯಾರ್ಯಾರೆಲ್ಲ ಈರುಳ್ಳಿ ಹಚ್ಚಿದಾಗ ಅಳ್ತೀರಾ? ಎಲ್ಲ ಈರುಳ್ಳಿ ಹಂಗಾಗಲ್ಲ, ಬಟ್ ಇವಾಗ ನಾನ್ ಹಚ್ಚಿದ ಈರುಳ್ಳಿ ಅಂತೂ ಖಾರ ಇತ್ತು. ಕಣ್ಣು ಗೊತ್ತಾಗ್ತಿರೋದು ನಿಮ್ಗೆ ಗೊತ್ತಿಲ್ಲ ನನ್ಗಂತೂ. ಬಟ್ ಅಷ್ಟೊಂದು ನೀರ್ ಬಂದಿಲ್ಲ, ಯಾಕಂದ್ರೆ ನಾನು ನೀಟಾಗಿ ತೊಳೆದಿಟ್ಟಿದ್ದೆ ಅಲ್ವಾ. ನೀರಲ್ಲಿ ನೆನ್ಸಿಟ್ಟು ಕಟ್ ಮಾಡಿ ಬರಲ್ಲ. ಬಟ್ ಇವತ್ತೇ ನೆನ್ಸಿಟ್ಟಿಲ್ಲ, ಆದ್ರೂ ಒಂಥರ ಉರಿತಾ ಇದೆ ಕಣ್ಣು. ಓಕೆ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಕ್ಯಾರೆಟ್ ಕಟ್ ಮಾಡ್ತಾ ಇದೀನಿ. ಬೀನ್ಸ್ ಕಟ್ ಮಾಡ್ಕೊಂಡು ಎಲ್ಲ ಕಟ್ ಆದ್ಮೇಲೆ ಸಿಗ್ತೀನಿ. ಫೈನಲಿ ಕಟ್ ಮಾಡಿದ್ದಾಯ್ತು. ಸೊ ನೋಡಿ, ಇಲ್ಲಿ ಬೀನ್ಸ್ ಕಟ್ ಮಾಡ್ಕೊಂಡಿದೀನಿ. ಸೊ ಬೀನ್ಸ್ ಪಲ್ಯ ಆಗೋದ್ರಿಂದ ಬೀನ್ಸ್ ಜಾಸ್ತಿ ಇರುತ್ತೆ. ಮತ್ತೆ 1 ಕ್ಯಾರೆಟ್, ಆಲೂಗಡ್ಡೆ, ಒಂದು ಚಿಕ್ಕ ಟೊಮ್ಯಾಟೊ ಮತ್ತೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ. ಅಷ್ಟೇ ಅಲ್ಲ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕೂಡ ನಾವು ಜಜ್ಜಿಟ್ಕೊಂಡಿದೀವಿ. ಓಕೆ, ಎಲ್ಲ ರೆಡಿ ಮಾಡ್ಕೊಂಡು ಆಗಿದೆ ನಾನು ಇವಾಗ. ಸೊ ನಿಮ್ಮೊಟ್ಟಿಗೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡ್ಕೊಂಡಿದೀನಿ ಅಂತ. ಲೆಟ್ಸ್ ಬಿಗಿನ್ ಮಾಡೋಣ ಬನ್ನಿ ಬೀನ್ಸ್ ಪಲ್ಯನ. ಸೊ ನಾನ್ ಬೀನ್ಸ್ ಪಲ್ಯ ಮಾಡ್ತಿದ್ರೆ ವಿಡಿಯೋ ಮಾಡೋದು ಯಾರಪ್ಪ? ನನ್ನ ಮಗ ರಾಯ ದಕ್ಷಜ. ಹಾಯ್ ಮಗ್ನೆ, ಏನೋ ತಿಂತ ಇದ್ಯಾ? ಏನ್ ತಿಂತ ಇದ್ಯಾ? ಈರುಳ್ಳಿನ ಕ್ಯಾರೆಟ್ ಡೌಟ್, ಎರಡಲ್ಲಿ ಒಂದ್ ತಿಂತಿರ್ತಾನೆ. ಕ್ಯಾರೆಟ್ ಅವಾಗ್ಲೇ ಈರುಳ್ಳಿ ಎತ್ಕೊಂಡ್ ತಿಂದ, ಇವಾಗ ಕ್ಯಾರೆಟ್ ತಿಂತಿದ್ದಾನೆ. ಹಸಿಗೆ ಒಳ್ಳೇದೆ. ನೆಕ್ಸ್ಟ್ ಏನ್ ಟಾರ್ಗೆಟ್ ಮಾಡ್ತೀನಿ ನೋಡಿ 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 ನೋಡಿ, ಬೀನ್ಸ್ ಎತ್ಕೊಂಡ. ಓಕೆ, ಹಾಯ್ ಹೇಳ್ದ ನೀನು. ಬಾಯಲ್ಲಿ ಏನಿದೆ, ಬೀನ್ಸ್ ಇದೆ, ಅದಕ್ಕೆ ಕೈ ಮಾತ್ರ ಹಾಯ್ ಮಾಡ್ತಿದೆ. ಓಕೆ ಉಷಾ, ರೆಡಿನಾ ವಿಡಿಯೋ ಮಾಡೋದಿಕ್ಕೆ? ಅಮ್ಮಮ್ಮ ಒಂದೊಂದೇ ಹಾಕ್ತಾ ಹೋಗುತ್ತೆ, ನೀನು ಕೇಳ್ಬೋದು. ಅಮ್ಮ ನೆಕ್ಸ್ಟ್ ಏನ್ ಹಾಕ್ತೀಯ ಅಂತ ನಿನ್ಗೆ ಏನೇ ಡೌಟ್ ಬರೋ ನೀನ್ ಕೇಳ್ಬೋದು, ಸರಿನಾ? ಇನ್ನೊಂದು ಬೀನ್ಸ್ ಹೋಗ್ತಿದೆ ಗೈಸ್ ಬಯಲ್ಗಡೆ. ಓಕೆ ಕಮ್ಮಗರಿ. ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊತಾ ಇದೀನಿ ನಾನು, ಅದಕ್ಷಜ. ಸೊ ಆಲ್ರೆಡಿ ಎಣ್ಣೆ ಹಾಕಿದೀನಿ 1 3 ಸ್ಪೂನು, ಮತ್ತೆ ಸಾಸಿವೆ ಕೂಡ ಹಾಕ್ಬಿಟ್ಟಿದೀನಿ. ಯೂಶಲಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಬೇಕು, ಅವಾಗ ಚಟಪಟ ಅನ್ನೋದು. ಬಟ್ ಇವಾಗ್ಲೂ ಪರವಾಗಿಲ್ಲ, ಕಾದ್ಮೇಲೆ ಚಟಪಟ ಅಂದ್ಮೇಲೆ ನಾವು ಈರುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಸೊ ಇವಾಗ ಸಾಸಿವೆ ಚಟಪಟ ಅಂತಿದೆ, ಅದಕ್ಕೋಸ್ಕರ ನಾವೀಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಹಾಕಿದ್ದ ತಕ್ಷಣನೇ ಏನ್ ಮಾಡೋಣ? ಅದಕ್ಷತೆ ಏನ್ ಮಾಡ್ತೀನಿ ನಾನು,
ಶುಂಠಿ ಬೆಳ್ಳುಳ್ಳಿನ ಏನ್ ಜಚ್ಕೊಂಡಿದೀವಿ ಅದನ್ನು ಕೂಡ ಹಾಕ್ತಾ ಇದೀನಿ. ಓಕೆ, ಇವಾಗ ಕೈ ಆಡ್ತೀನಿ. ಸ್ಮೆಲ್ ಏನ್ ಬರ್ತಿದೆ? ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿದೆಲ್ಲ, ಗಮ್ಮ ಅಂತಿದೆಲ್ಲ, ಘಮ ಘಮ ಅಂತದೆ. ಓಕೆ, ಚೆನ್ನಾಗಿ ಫ್ರೈ ಆಗ್ಬೇಕು. ಇದಾಗಿದ ತಕ್ಷಣ ನೆಕ್ಸ್ಟ್ ಏನ್ ಹಾಕ್ತೀನಿ ಹೇಳಮ್ಮ, ಗೆಸ್ ಮಾಡು. ನೆಕ್ಸ್ಟ್ ಏನ್ ಹಾಕ್ತೀನಿ? ಆಲೂಗಡ್ಡೆನ, ಕ್ಯಾರೆಟ್, ಬೀನ್ಸ್, ಟೊಮೆಟೊ. ಕರೆಕ್ಟ್. ನೆಕ್ಸ್ಟ್ ಟೊಮೆಟೊನೇ ಹಾಕೋದು. ಅಮ್ಮನ ಫೇವ್ರೆಟ್ ವೆಜಿಟೇಬಲ್ ಯಾವ್ದು ಕಂದ? ಫೇವ್ರೆಟ್ ವೆಜಿಟೇಬಲ್ ಓಕ್ರಾ. ಕರೆಕ್ಟ್. ಬಟ್ ಮನೇಲಿ ಯಾವಾಗ್ಲೂ ಜಾಸ್ತಿ ಇರುವಂತದ್ದು ಅಂದ್ರೆ ಬೆಂಡೆಕಾಯಿ ಇಷ್ಟ ಅಂತಿದ್ದಾನೆ ಅವನು, ಅವನಿಗೂ ತುಂಬಾ ಇಷ್ಟ. ಟೊಮೆಟೊ ನನ್ನ ತೋರ್ಸ್ಬೇಕು ಅವಾಗ ಇದು ಟೊಮೆಟೊ ತಿನ್ನ ಫ್ರೈ ಆಗ್ತಿದೆ. ಶೋ ಮೀ. ನಾನ್ ಕಾಣಿಸ್ತಿದ್ದೀನ? ಕಾಣಿಸ್ಬೇಕು. ಕಾಣಿಸ್ತಿದ್ದೀನ? ನಾನು ಮುಖ ಕಾಣಿಸ್ಬೇಕು ನಂದು. ಹೌದಾ? ಓಕೆ. ಸೊ ನನ್ಗೆ ಟೊಮೊಟೊ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಮನೇಲಿ ಏನಿಲ್ಲ ಅಂದ್ರೂ ಟೊಮೊಟೊ ಹಣ್ಣಂತೂ ಇದ್ಲೇಬೇಕು. ಯಾಕಂದ್ರೆ ಟೊಮೊಟೊ ಹಣ್ಣು ಇದ್ರೆ ತರಕಾರಿ ಎಲ್ಲ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಟೊಮೊಟೊ ಬಾತ್ ಮಾಡ್ಬೋದು, ಟೊಮೊಟೊ ಗೊಜ್ಜು ಮಾಡ್ಬೋದು, ಟೊಮೊಟೊ ರಸ ಮಾಡ್ಬೋದು, ಇನ್ನೇನು ಟೊಮೊಟೊ ಚಟ್ನಿ ಮಾಡ್ಬೋದು. ಸೊ ಇಷ್ಟೆಲ್ಲ ಅದೋಷಜ ನಾನು ಹೇಳ್ತಿರೋದೇ ಈ ಟೊಮೊಟೊ ಅಂತ ತೋರಿಸಿದ್ದೇನೆ ಇವತ್ತೇ ಫಾರ್ ದ ಫಸ್ಟ್ ಟೈಮ್. ಕಾಣಿಸ್ತೀನಿ ಚೆನ್ನಾಗಿ ಕ್ಲೀನ್ ಆಗಿ ಕಾಣಿಸ್ತಿದ್ದೀನಾ? ಹಿಂಗೆ ಕಾಣಿಸ್ಬಾರ್ದು ಅಷ್ಟೇ. ಪ್ಲೀಸ್ ಸ್ವಲ್ಪ ನಿನ್ ಹತ್ರ ಇಟ್ಕೋ, ಹಿಂಗೆ ಹುಷಾರು ಹಿಂದೆ ಬಿದ್ದ ಕೂಡ. ಸೊ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಈರುಳ್ಳಿ. ಓಕೆ, ಇವಾಗ ನಾವು ಟೊಮೊಟೊನ ಹಾಕೊಳ್ಳೋಣ. ದಕ್ಷಿತ ನೀನ್ ಹೇಳ್ದಂಗೆ ಟೊಮೊಟೊನ ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಇವತ್ತು ನಾನು ಟೊಮೊಟೊನ ಇಷ್ಟು ಕಡಿಮೆ ಹಾಕ್ತಿರೋದು. ಯೂಶಲಿ ಚೆನ್ನಾಗಿ ಹಾಕ್ತೀನಿ ಟೊಮೊಟೊನ. ಓಕೆ, ಟೊಮೊಟೊನ ಹಾಕೊಂಡಾಗ ಸ್ವಲ್ಪ ಉಪ್ಪು ಕೂಡ ಹಾಕೋತೀನಿ. ಸೊ ಸ್ವಲ್ಪ ಅಷ್ಟೇ, ಎಷ್ಟು ಅಷ್ಟೆಲ್ಲ ಹಾಕೋಬಹುದು. ಏನಮ್ಮ? ಇಲ್ಲ ಇದೆಲ್ಲ ಹಾಕ್ಬೇಕಾದ್ರೆ ನಂಗೆ ಬೇಕು ನೀನ್ ಹೆಲ್ಪು. ಓಕೆ, ಇವಾಗ ಅವಾಗಿಲ್ಲ ಇವಾಗೆ ತಗೋ ಇಟ್ಕೋ. ಕ್ಯಾಮರಾಮ್ಯಾನ್ ಅದೋಕ್ಷಿದ್ಯ ಬಂದ. ಮಕ್ಳೇ ಹೆಲ್ಪ್ ಮಾಡ್ಬೇಕಲ್ವಾ ಅದೋಕ್ಷಿತ? ನಿಂಗ್ ಬೆಂಡೆಕಾಯಿ ಬಿಟ್ಟು ಇನ್ನೇನ್ ಇಷ್ಟ ಅದೋಕ್ಷಿತ? ಆಲೂಗಡ್ಡೆನಾ ತೋರಿಸ್ತಿರೋದ್ ನೋಡಿ ಫ್ರೆಂಡ್ಸ್, ಮಾತಾಡ್ತಿಲ್ಲ ತೋರಿಸ್ತಾನೆ. ಆಲೂಗಡ್ಡೆ ಇಷ್ಟ ಅದೋಕ್ಷಿತನಿಗೆ. ಓಕೆ, ಇದನ್ ಟೊಮೊಟೊ ಹಣ್ಣು ಕೂಡ ಬೆಂದಿದೆ. ಇವಾಗ ನಾನೇನ್ ಮಾಡ್ತಾ ಇದೀನಿ, ಆಲೂಗಡ್ಡೆ ಹಾಕೋತಿದೀನಿ. ಆಲೂಗಡ್ಡೆ, ಕ್ಯಾರೆಟ್ ಎಲ್ಲಾನು ಒಟ್ಟಿಗೆನೆ ಹಾಕೋಬಿಡ್ತೀನಿ. ಲೋ ಫ್ಲೇಮ್ ಇಂದ ಹೈ ಫ್ಲೇಮ್ ಮಾಡಿದೀನಿ. ಬರೀ ಕ್ಯಾರೆಟ್ ಮತ್ತೆ ಬೀನ್ಸ್ ಮಾಡೋಣ ಅನ್ಕೊಂಡೆ ಕಣೋ. ನಿನ್ ಫೇವ್ರೆಟ್ ಆಲೂಗಡ್ಡೆ ಅಲ್ವಾ, ಅದಕ್ಕೆ ಹಾಕ್ತೀನಿ. ಖುಷಿನಾ? ಕಡಿಮೆ ಅಂತೆ ಮಾತಾಡೋದು. ಹೌದಾ? ಅದು ಇದಾದ್ಮೇಲೆ ಫ್ರೈ ಆದ್ಮೇಲೆ ಅದಾಗ್ತೀನಿ ಸ್ವಲ್ಪ ಬೆಣ್ಣೆ. ಇವಾಗಲೇ ಹಾಕ್ಬೋದು, ಎಲ್ಲ ಒಟ್ಟಿಗೆ ಬೇಯಬೇಕು ಅಲ್ವಾ. ಒಂಚೂರು ಫ್ರೈ ಆದ್ಮೇಲೆ ಹಾಕ್ತೀನಿ. ನೀನ್ ತುಂಬಾ ಕಡಿಮೆ ಅಂತ ಮಾತಾಡೋದು ಡಾಕ್ಟರ್? ಹೌದಾ? ಮತ್ತೆ ಮಾತಾಡೋಕೆ ಯಾಕೆ ಮಾತಾಡ್ತಿಲ್ಲಪ್ಪ? ಮುಷ್ಟಿಲ್ವಾ? ಓದ್ಕೊಂಡ್ರ ನೀವು? ಹೊಸದು ಏನ್ ಓದ್ಕೊಂಡ್ರಿ? ನನ್ನ ಡಾಕ್ಟರ್ ನಾ ಮಾತಾಡ್ಬೇಕಾರೆ ಫ್ರೈ ಆಗ್ತಿದೆ. ಏನ್ ಓದ್ಕೊಂಡ್ರಿ ನೀವು ಇವತ್ತು? ಸೈನ್ಸ್ ಓದ್ಕೊಂಡ್ರ? ಪಾಸ್ ಮಾಡು. ಓಕೆ, ಸೊ ಅದೋಕ್ಷಜ ಎಲ್ಲಿ ಹೋದ ಅಂತ ಯೋಚನೆ ಮಾಡ್ತಾ ಇದೀರಾ? ಅದೋಕ್ಷಜನ್ಗೆ ಬರೀ ಸ್ವಲ್ಪ ಹೊತ್ತು ಮಾತ್ರ ವಿಡಿಯೋ ಮಾಡಕ್ ಕರ್ದಿದ್ದೆ. ಸೊ ಅವನು ವಿಡಿಯೋ ಮಾಡ್ಬಿಟ್ಟು ಹೋದ. ಸೊ ಅದೋಕ್ಷಜನ ಸ್ವಲ್ಪ ಹೊತ್ತಿಗೆ ಮಾತ್ರ, ಅಂದ್ರೆ ನಾನು 2 ಕೈಲಿ ಕೆಲಸ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಳಕ್ ಆಗಲ್ಲ, ಅದಕ್ಕೋಸ್ಕರ ಕರ್ತಿದ್ದೆ. ಅವನು ಗೊತ್ಕೊತಿದ್ದಾನೆ. ಓಕೆ, ಸೊ ಬೀನ್ಸ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಎಲ್ಲ ತರಕಾರಿಗಳು ಚೆನ್ನಾಗತ್ತೆ. ಚಪಾತಿ, ರೊಟ್ಟಿ, ದೋಸೆ ಎಲ್ಲಕ್ಕೂ ಚೆನ್ನಾಗತ್ತೆ. ಬಟ್ ಮೇನ್ಲಿ ಚಪಾತಿ ಚೆನ್ನಾಗತ್ತೆ ಇದು. ಓಕೆ ಫೈನ್. ಇವಾಗ ಇದೊಂದು ಸ್ವಲ್ಪ ಬೇಯಲಿ. ಇದಕ್ಕೆ ನಾವು ಇನ್ನೊಂಚೂರು ಉಪ್ಪು ಮತ್ತೆ ನೀರ್ನ ಆಡ್ ಮಾಡ್ಕೊಳ್ಳೋಣ. ಅವಾಗ ಸ್ವಲ್ಪ ಹಾಕಿದ್ವಿ ಟೊಮೊಟೊ ಹಣ್ಣು ಬೇಯಲಿ ಅಂತ. ಇವಾಗ ಇನ್ನೊಂದ್ ಸ್ವಲ್ಪ ಹಾಕ್ತಾ ಇದೀವಿ. ಏನಕ್ಕೆ ಅಂದ್ರೆ
ಬೀನ್ಸ್ ಮತ್ತೆ ಬೇರೆ ತರಕಾರಿಗಳಿಗೆಲ್ಲ ಉಪ್ಪು ಹಿಡ್ಕೊಡ್ಲಿ ಅಂತ. ಓಕೆ, ಇವಾಗ ಸ್ವಲ್ಪ ನೀರನ್ನ ಕೊಟ್ಟಿದ್ದೀನಿ ಸೊ ಬೇಗ ಬೇಯುತ್ತೆ. ನಾನಿಲ್ಲಿ ಸ್ವಲ್ಪ ಪಲ್ಯಕ್ಕಿಂತ ಗೊಜ್ಜು ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೀನಿ. ಕೆಂಚೂಡೆ ನೀರ್ ಹಾಕಿದೀನಿ, ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಾರ್ದು, ಹಾಕೊಂಡ್ರೆ ಇನ್ನು ತೆಳು ಆಗ್ಬಿಡುತ್ತೆ. ಸೊ ಇಷ್ಟು ನೀರ್ ಸಾಕು. ಏನಕ್ಕೆ ತರಕಾರಿ ಬೇಯೋದಕ್ಕಷ್ಟೇ, ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ, ಇನ್ನೇನಿಲ್ಲ. ಸರಿ, ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಡೋಣ. ಇದು ಚೆನ್ನಾಗಿ ಬೆಂದಾದ್ಮೇಲೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಅದರ್ ಮಸಾಲಾಸ್ನೆಲ್ಲ ನಾವು ಹಾಕೋಣ. ಎಲ್ಲ ಸ್ಪೂನ್ ಅಲ್ಲೇ ಅಂಟ್ಕೊಬಿಟ್ಟಿರತ್ತೆ, ತೆಗಿಬೇಕು. ಓಕೆ, ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ನೋಡಿ, ಹೀಗೆ ಆಗ್ತಾ ಇದೆ. ಫೈನ್. ಹೈ ಫ್ಲೇಮ್ ಅಲ್ಲಿ ಇಟ್ಟಿದ್ನ ಈಗ ಸ್ವಲ್ಪ ಮೀಡಿಯಂ ಮಾಡ್ತೀನಿ. ಓಕೆ, ತರಕಾರಿ ಬೇಯೋರ್ಗು ಏನ್ ಮಾಡೋದು ಅಂತ ಅಂದ್ರೆ, ಯೂಶಲಿ ನಾನೇನ್ ಮಾಡ್ತೀನಿ, ಏನಾದ್ರು ಅಡ್ಗೆ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ಏನ್ ಮಾಡೋದು, ಕಿಚನ್ ಅಲ್ಲಿ ನಿಂತ್ಕೊಂಡಿರೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಾನೇನ್ ಮಾಡ್ತೀನಿ, ಏನಾದ್ರು ಪಾತ್ರೆಗಳಿದ್ರೆ ತೊಳೆದು ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ ಕೆಲವೊಂದ್ ಏನಾದ್ರು ಐಟಮ್ಸ್, ಇವಾಗ ನಾಪ್ಕ ಬಂತು, ನಾನು ಸಿಪ್ಪೆ ಎಲ್ಲ ಬಿಡ್ಸಿಟ್ಟಿದ್ದೆ ಅಲ್ವಾ, ಆ ಸಿಪ್ಪೆಗಳೆಲ್ಲ ಇದೆ. ಓಕೆನಾ, ಅದನ್ನ ಇವಾಗ ಕಸಕ್ ಹಾಕ್ಬೇಕು. ಸೊ ಕವರಿಗೆ ಹಾಕ್ತಾ ಇದೀನಿ. ಓಕೆ, ಆಮೇಲೆ ಒಣ ಕಸ, ಹಸಿ ಕಸ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಸ್ವಲ್ಪ ಕಷ್ಟ. ಒಟ್ಟಿಗೆ ಒಂದೇ ಸತಿ ಹಾಕ್ಬಿಡ್ಬೋದು ಅದ್ರ ಬದಲು ಅಂತ. ಮತ್ತೆ ಪೀಲರು ಕೂಡ ತೊಳೆದಿಡ್ತಾ ಇದೀನಿ. ಆವಾಗಲೇ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಈಸಿ ಆಗತ್ತೆ. ಸೊ ವಾಶ್ ಮಿಷಿನ್ ಕೂಡ ಖಾಲಿ ಆಗಿದೆ, ಕ್ಲಿಯರ್ ಆಗಿದೆ. ಓಕೆ, ಸೊ ಅದೇ ಈ ತರ ಕೆಲ್ಸಗಳನ್ನ ನಾನು ಮಾಡ್ತೀನಿ. ತರಕಾರಿ ಬೇಯೋವರೆಗೂ ಅಥವಾ ಈ ತರ ಅಡಿಗೆ ಮಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ಟೈಮ್ ತಗೊಳತ್ತೆ ಅಂದಾಗ ಮಾಡ್ಕೊಂತೀನಿ. ಮತ್ತೆ ಚಪಾತಿ ಹಿಟ್ಟು ಕಲ್ಸ್ಕೊಳ್ಳೋದು, ಅದನ್ನು ಕೂಡ ಮಾಡ್ತೀನಿ ನಾನು. ಯಾಕಂದ್ರೆ ಚಪಾತಿ ಹಿಟ್ಟು ಕಲ್ಸ್ಕೋಬಹುದು, ಯಾಕಂದ್ರೆ ಇವಾಗ ಚಪಾತಿ ಹಿಟ್ಟು ಬೇಕಾಗತ್ತಲ್ಲ ಬೀನ್ಸ್ ಪಲ್ಯಕ್ಕೆ, ಅದಕ್ಕೆ. ಓಕೆ, ಫೈನ್, ಆಯ್ತು. ನೋಡಿ, ಹಾಗೆ ಅಡ್ಗೆ ಮಾಡ್ಕೊಂತ ಅದ್ರ ಪಾಡಿಗೆ ಅದು ಒಲೆಯಲ್ಲಿ ಬೇಯ್ತಾ ಇದೆ. ಅದರೊಟ್ಟಿಗೆ ನಮ್ ಕೆಲ್ಸನೂ ಕೂಡ, ಸಣ್ಣ ಪುಟ್ಟ ಕೆಲ್ಸನೂ ನಾವು ಮಾಡಿ ಮುಗಿಸ್ಕೊಂತೀವಿ ಅಲ್ವಾ. ನೆಕ್ಸ್ಟ್ ಏನು, ನಾನು ಹೊಸದಾಗಿ ತಗೊಂಡೆ ಉಪ್ಪು ಮತ್ತೆ ಹುಣಸೆ ಹಾಕೋದಿಕ್ಕೆ ಏನಂತಾರೆ ಅದನ್ನ, ಪಿಂಗಾಣಿ ಜಾರು. ತುಂಬಾನೇ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಯ್ತು. ನನ್ನ ಮಟ್ಟಿಗೆ ಶೇರ್ ಮಾಡ್ಕೋತೀನಿ. ಓಕೆ, ನೀವು ನೋಡಿರ್ತೀರಾ ಬ್ಲಾಗ್ ಅಲ್ಲಿ, ಬಟ್ ನಾನ್ ತೋರಿಸ್ತೀನಿ. ಓಕೆ, ನೋಡಿ, ಇದೆ 2 ಪಿಂಗಾಣಿ ಜಾರು. ತುಂಬಾನೇ ಇಷ್ಟ ಆಯ್ತು ನನಗೆ. ಇದರಲ್ಲಿ ಹುಣಸೆಹಣ್ಣು ಹಾಕಿಟ್ಟಿದ್ದೀನಿ, ಮತ್ತೆ ಇದರಲ್ಲಿ ಉಪ್ಪು ಹಾಕಿಟ್ಟಿದ್ದೀನಿ. ಇದು ಕಲ್ಲುಪ್ಪಿನ ಪುಡಿ. ಸೊ ಏನಕ್ಕೆ ನಾನು ಏನಕ್ಕೆ ಪ್ಲಾಸ್ಟಿಕ್ ಸ್ಪೂನ್ ಹಾಕಿದ್ದೀನಿ ಅಂತ ಅಂದ್ರೆ, ಸ್ಟೀಲ್ ಸ್ಪೂನ್ ಹಾಕಿದ್ರೆ ತುಕ್ಕು ಹಿಡಿದು ಬಿಡುತ್ತೆ. ವುಡ್ ಅಥವಾ ಪ್ಲಾಸ್ಟಿಕ್ ನ ಯೂಸ್ ಮಾಡಬಹುದು ಇದಕ್ಕೆ. ಸೊ ಒಂದು ಪುಟಾಣಿ ಸ್ಪೂನ್ ಇತ್ತು, ಆತರ ಚೆನ್ನಾಗಿತ್ತು, ಅದಕ್ಕೋಸ್ಕರ ಅದನ್ನ ಹಾಕಿಟ್ಟಿದ್ದೀನಿ. ಸೊ ದಟ್ ದೊಡ್ಡದಿದ್ರು ಕಷ್ಟ ತುಂಬಾ ಹಾಕಿದ್ದಾಗ ಉಪ್ಪು, ಅದಕ್ಕೋಸ್ಕರ ಚಿಕ್ಕದ್ ಹಾಕಿಟ್ಟಿದ್ದೀನಿ. ಓಕೆ, ಇವಾಗ ಅಷ್ಟೇ. ಸೊ ಇದು ಬಂದು ಜಯನಗರ್ ಅಲ್ಲಿ ತಗೊಂಡಿದ್ದು, ನಂದಿನಿ ಬೂತ್ ಇದೆಯಲ್ಲ ಕಾಂಪ್ಲೆಕ್ಸ್ ಹತ್ರ ಆಚೆ, ಅಲ್ಲಿ ಸಿಕ್ಕಿದ್ದು. ಒಂದಕ್ಕೆ 250 ಹೇಳಿದ್ರು. ಸೊ ಎರಡಕ್ಕೂ ಸೇರಿ 350 ಆಗಿ ಕೊಟ್ಟಿದ್ದು. ಕ್ವೈಟ್ ಬಾರ್ಗನಿಂಗ್ ಮಾಡಿ ತಗೊಂಡಿದ್ದು. ಚೆನ್ನಾಗಿರುತ್ತೆ. ಓಕೆ, ಸರಿ, ಮತ್ತೆ ತರಕಾರಿ ಬೆಂದ ಮೇಲೆ ಸಿಗೋಣ, ಹೇಗಾಗಿದೆ ಅಂತ ನೋಡೋಣ. ಸಾರಿ, ತರಕಾರಿ ಬೆಂದಿಲ್ಲ, ಹೇಗಾಗಿದೆ ನೋಡೋಣ. ಖಾರಗಳೆಲ್ಲ ಹಾಕ್ಬೇಕಲ್ಲ, ಮಸಾಲೆಗಳನ್ನ ಹಾಕೋಣ. ಓಕೆ, ನೋಡಿ, ಸ್ಟೀಮ್ ನೀರಲ್ಲೇ ಬಿಟ್ಕೊಟ್ಟಿದ್ದಾಗ ಚೆನ್ನಾಗಿ ಸಿಗ್ತಾ ಇದೆ. ಇವಾಗ ಒಂದು ಮಿಕ್ಸ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನೀರು ಹಾಕ್ತಿದ್ರೆ ಕಲರ್ ಹಿಡಿಯಲ್ಲ, ಅದಕ್ಕೋಸ್ಕರ ಕಲರ್ ಹಿಡಿ ಹಾಕು ಅಂತ. ಮತ್ತೆ ಮಸಾಲೆ ಹಾಕ್ತೀವಲ್ಲ, ಸ್ವಲ್ಪ ನೀರು ಬೇಕು, ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಓಕೆ, ಬೀನ್ಸ್ ಕೂಡ ಆಲ್ಮೋಸ್ಟ್ ಬೆಂದಿದೆ ನೋಡಿ, ಅಂದ್ರೆ ಬೆಸಾಗಬೇಕು. ಬೆಂದಿದೆ. ಓಕೆ, ಇವಾಗ ಮಸಾಲೆ ಹಾಕ್ತಾರೆ, ಮಸಾಲೆ ಕೂಡ ಬೇಯಿದೆ. ಮಸಾಲೆಗಳನ್ನ ಹಾಕೋಣ. ಓಕೆ, ನಾನು ಇಲ್ಲಿ ಒಂದು ಪ್ಲೇಟ್ ಅಲ್ಲಿ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1/2 ಸ್ಪೂನ್ ಧನಿಯಾ ಪುಡಿ, ಮತ್ತೆ ಚಿಟಿಕೆ ಅಷ್ಟು ಗರಂ ಮಸಾಲ ಪುಡಿ ಇಟ್ಕೊಂಡಿದ್ದೀನಿ. ಈಗ ಅಷ್ಟನ್ನು ಕೂಡ ಹಾಕೋಣ. ಹೇಗಿರು ಒಟ್ಟಿಗೆ ಹಾಕ್ತೀವಲ್ಲ ಅದಕ್ಕೆ ಹಾಗೆ ಮಿಕ್ಸ್ ಮಾಡೋಣ. ಓಕೆ, ಇವಾಗ ಲಿಡ್ನ ತೆಗೆದು ನಾನು ಒಂದು ಮಿಕ್ಸ್ ಕೊಟ್ಟೆ. ಸೊ ಮಿಕ್ಸ್ ಕೊಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತಾನು ಕೂಡ ಚೆಕ್ ಮಾಡಿದೆ. ಸೊ ಎಲ್ಲ ಸೂಪರ್ ಆಗಿದೆ, ಟೇಸ್ಟ್ ಮತ್ತೆ ಸಕ್ಕತ್ತಾಗಿ ಬಂದಿದೆ. ಎಲ್ಲ ತರಕಾರಿ ನೀಟಾಗಿ ಹಿಡ್ದಿದೆ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ಅಷ್ಟೇ, ಮುಗೀತು. ಯೂಶಲಿ ಎಲ್ಲರೂ ಓಕೆ ಬನ್ನಿ ಮಾತಾಡೋಣ. ಸೊ 2 ನಿಮಿಷ ಆದ್ಮೇಲೆ ನಾನು ಆಫ್ ಮಾಡ್ಬಿಡ್ತೀನಿ.
ಓಕೆ, ನೋಡಿದ್ರಲ್ಲ, ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಗೊಜ್ಜು ಪಲ್ಯ ಏನ್ ಹೇಳ್ತೀರಾ ರೆಡಿ ಆಗಿದೆ. ನನಗೆ ಆಫರ್ ಕೂಡ ಮಾಡಿದೆ. ಚಪಾತಿ ಜೊತೆ, ರೊಟ್ಟಿಗೆ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಜಾಸ್ತಿ ಏನಿಗೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಚಪಾತಿಗೆ ಪ್ರಿಫರ್ ಮಾಡ್ತೀನಿ. ಚಪಾತಿನ ಮಾಡಿ ಅದ್ರ ಜೊತೆಗೆ ತಿನ್ನೋದು ಅಷ್ಟೇ. ಸೊ ಇವತ್ತು ನಾನು ಬೀನ್ಸ್ ಪಲ್ಯ ಮಾಡ್ತಿದ್ದಲ್ಲ, ಹಾಗೆ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಅಷ್ಟೇ ಅಲ್ಲ, ಇನ್ನೊಂದೇನ್ ಹೇಳ್ಬೇಕು ಅಂತ ಅಂದ್ರೆ, ನೀವೆಲ್ಲ ಆಲ್ರೆಡಿ ನೋಡಿರೋ ಹಾಗೆ ಪಾರ್ಕ್ ಅಲ್ಲಿ ನಾನು ಬ್ಲಾಗ್ ಮಾಡಿದೆ ಅಲ್ವಾ. ಸೊ ಎಲ್ಲಾದ್ರೂ ಒಪಿನಿಯನ್ಸ್ ನ ಕೇಳಿದೆ, ಹೇಗೆ ಅನ್ಸುತ್ತೆ ಪಾರ್ಕ್ ಅಂದ್ರೆ ಏನು, ಏನಕ್ಕೆ ವಾಕ್ ಬರ್ತೀರಾ, ವಾಕ್ ಏನಕ್ಕೆ ಮಾಡ್ಬೇಕು, ಈ ತರದೆಲ್ಲ ನಾರ್ಮಲ್ ಕ್ವಶನ್ಸ್ ಕೇಳಿದೆ. ಪ್ಲಸ್ ಅವರು ಕೂಡ ಮಾತಾಡಿದ್ರು, ಇಷ್ಟಪಟ್ಟು ಮಾತಾಡಿದ್ರು. ನನಗೆ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಅವ್ರು ನನ್ಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಿಮ್ ಜೊತೆ ಟಚ್ ಇರ್ಬೇಕು, ಯಾಕಂದ್ರೆ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತೆಲ್ಲ ಹೇಳಿದ್ರು. ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಜನ ಪ್ರೀತಿ, ವಿಶ್ವಾಸ, ಫ್ರೆಂಡ್ಶಿಪ್ ನ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಈ ಬ್ಲಾಗ್ ಮತ್ತೆ ಯೂಟ್ಯೂಬ್ ಚಾನೆಲ್ ಮುಖಾಂತರ. ನನಗೆ ಎಲ್ಲ ಕನೆಕ್ಟಿಂಗ್ ಪೀಪಲ್ ಅಂತ ಹೇಳಿದ್ನಲ್ಲ, ಸೊ ಅದೇ ರೀತಿ ದಿನ ಹೊಸ ಹೊಸ ಜನಗಳೊಟ್ಟಿಗೆ ಮಾತಾಡೋದು, ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದು, ಕೆಲವೊಂದು ವಿಷಯಗಳನ್ನ ಒಬ್ರಿಗೊಬ್ರಿಗೆ ಹಂಚ್ಕೊಳ್ಳೋದು, ಸೊ ಸಾಕಷ್ಟು ನಡೆಯುತ್ತೆ. ಸೊ ಆ ವ್ಲಾಗ್ ಅಲ್ಲಿ ನನಗೇನ್ ಇನ್ಸ್ಪೈರ್ ಆಗಿದ್ದು ಅಂತ ಅಂದ್ರೆ, ಜನಗಳೆಲ್ಲ ಹತ್ರ ಒಪಿನಿಯನ್ ಕೇಳೋದ್ರಿಂದ ನಮಗೂ ಗೊತ್ತಾಗತ್ತೆ, ಓಕೆ ಹಿಂಗೆಲ್ಲ ಇದವ್ರ ಮೈಂಡ್ ಸೆಟ್ ಅಂತ. ನಾವು ಕೆಲವೊಂದು ಕಲ್ತಿ ಚೇಂಜಸ್ ನ ಮಾಡ್ಕೊಬಹುದು ಅಂತ. ಮತ್ತೆ ನೀವು ಕೂಡ ಅದರಿಂದ ಹೀಗೆಲ್ಲ ಇರುತ್ತೆ ಜನಗಳ ಥಾಟ್ಸ್ ಅಂತ ಕೂಡ ಕಂಡಿಡಿವು ಅಂದ್ರೆ ಗೊತ್ತಾಗತ್ತೆ. ಅಷ್ಟೇ, ಈಗ ತುಂಬಾ ಜನ ಆಚೆ ಹೋಗಿ ಬರ್ತಿರ್ತಾರೆ. ಸೊ ಆಚೆ ಹೋಗಿ ಬರೋದ್ರಿಂದ ಸಾಕಷ್ಟು ಜನಗಳಿಗೆ ಗೊತ್ತಾಗತ್ತೆ ಹೇಗಿದೆ ಪ್ರಪಂಚ ಅಂತ. ಯಾರೆಲ್ಲ ಆಚೆ ಹೋಗಿ ಬರೋದಿಲ್ಲ, ಮನೇಲಿ ಇರ್ತಾರೆ, ಮನೇಲಿ ಕುತ್ಕೊಂಡು ಈ ತರ ಬ್ಲಾಗ್ಸ್ ನೋಡ್ಕೊಂಡು ಬೇರೆ ಕೆಲಸಗಳು ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಯೂಸ್ ಆಗತ್ತೆ, ಯಾವ ತರ ಜನಗಳು ಇದಾರೆ ಅಂತಾನೂ ಕೂಡ ಗೊತ್ತಾಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಹಾಗಾಗಿ ನನ್ನ ಬ್ಲಾಗ್ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅಷ್ಟೇ ಅಲ್ಲ, ಅದಾದ್ಮೇಲೂ ಕೂಡ ಸಾಕಷ್ಟು ಜಾಗಗಳಿಗೆ ಹೋಗ್ತಿರ್ತೀನಲ್ವಾ. ಸೊ ಅಲ್ಲಿ ವ್ಲಾಗ್ ಮಾಡ್ಬೇಕಾದ್ರೇನು ಅಷ್ಟೇ, ತುಂಬಾ ಜನ ನಾಚ್ಕೋತಾರೆ, ಬಟ್ ತುಂಬಾ ಜನ ಧೈರ್ಯವಾಗಿ ಮಾತಾಡ್ತಾರೆ. ಕೆಲವು ಜನ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ, ಅದಾದ್ಮೇಲೆ ಮಾತಾಡ್ತಾ ಮನ್ಸ್ ಬಿಚ್ಚಿ ಅವ್ರಿಗೆ ಗೊತ್ತಿಲ್ದಿರಂಗೆ ಅವರು ಕ್ಲೀನ್ ಆಗಿ ಆರಾಮಾಗಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ಶೇರ್ ಮಾಡ್ತಾ ಹೋಗ್ತಾರೆ. ಸೊ ಅದು ಕೂಡ ಚೆನ್ನಾಗಿ ಅನ್ಸುತ್ತೆ. ಓಕೆ, ಇವತ್ತಿನ ವ್ಲಾಗ್ ನ ಹೀಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗ್ ಒಟ್ಟಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Thank you for watching the Price YouTube channel. Please do like, share and subscribe to my channel. Do not forget to comment my WhatsApp number 99163377 comment ಮಾಡಿ. Thank you all. Bye bye. ಬಿಸಿ 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 ಬೀನ್ಸ್ ಪಲ್ಯ ರೆಡಿ ಆಗಿದೆ, ನೋಡ್ತಾ ಇದೀರಲ್ಲ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ನೀವು ಕೂಡ ಮಾಡ್ಕೊಳ್ಳಿ. ಚಪಾತಿ ಒಟ್ಟಿಗೆ ತಿನ್ನಿ, ಮಕ್ಕಳು ಕೂಡ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟ್ ಆಗಿರುತ್ತೆ. ಇಷ್ಟನ್ನು ಕೊಟ್ಟು ಬರ್ತಾರೆ ಮಕ್ಕಳು. ಓಕೆ, ಕಲರ್ಫುಲ್ ಆಗಿ ಟೇಸ್ಟ್ ಸ್ಮೆಲ್ಗೆ ಕಳ್ದೋಗ್ತಾ ಇದೀನಿ ಗೈಸ್ ನಾನು. ಎಸ್, ನೀವು ಕೂಡ ಮಾಡ್ಕೊಂತೀನಿ.